ಬೆಂಗಳೂರಲ್ಲಿ ಟ್ರಾಫಿಕ್ ಕಡಿವಾಣಕ್ಕೆ ಸರ್ಕಾರ ಪಣ ತೊಟ್ಟಿದೆ. ಟ್ರಾಫಿಕ್ ನಿಯಂತ್ರಣಕ್ಕೆ ಡಬಲ್ ಡೆಕ್ಕರ್ ರಸ್ತೆ ನಿರ್ಮಾಣವನ್ನು ಮಾಡಲಾಗುತ್ತೆ. ನೋಡಿ, ಒಂದು ಮಹತ್ವದ ಯೋಜನೆಗೆ ಸರ್ಕಾರ ಮುಂದಾಗ್ತಾ ಇದೆ. ಡಬಲ್ ಡೆಕ್ಕರ್ ಕಂಪ್ಲೀಟ್ ಆಗಿದ್ದು ಎಲ್ಲ ಕಡೆ ಸಕ್ಸಸ್ಫುಲ್ ಆದರೆ ಟ್ರಾಫಿಕ್ ಆದಷ್ಟು ನಿಯಂತ್ರಣವನ್ನು ಮಾಡಬಹುದು. ಬಿಎಂಆರ್ಸಿಎಲ್ ಅಧಿಕಾರಿಗಳ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3ನೇ ಹಂತದ ಮೆಟ್ರೋ ಬರುವ ಎಲ್ಲ ಕಡೆ ಡಬಲ್ ಡೆಕ್ಕರ್ ರಸ್ತೆಯನ್ನು ಮಾಡ್ತೀವಿ. ಇನ್ನು ಡಬಲ್ ಡೆಕ್ಕರ್ಗೆ ಈ ಒಂದು ಪ್ರಾಜೆಕ್ಟ್ಗೆ 9,800 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಿಸುವ ಜಾಗವನ್ನು ನಾನು ನೋಡಿದ್ದೇನೆ. ಬಿಎಂಆರ್ಸಿಎಲ್ ಹಾಗೆ ಬಿಬಿಎಂಪಿ ಬಿಡಿಎ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಲಿವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಥರ್ಡ್ ಫೇಸ್ ಮತ್ತು ಬೇರೆ ಎಲ್ಲೆಲ್ಲಿ ಹೊಸದಾಗಿ ನಾವು ಮಾಡ್ತೀವಿ ಎಲ್ಲ ಕಂಪಲ್ಸರಿ ದೇ ವಿಲ್ ಬಿ ಎ ಡಬಲ್ ಡೆಕ್ಕರ್. ಯಾಕೆಂದ್ರೆ ಮುಂದಕ್ಕೆ ನಾವು ರೋಡ್ಗಳನ್ನ ಒಡೆಯಕ್ಕಾಗಲ್ಲ. ರೋಡ್ನ ವೈಡಿಂಗ್ ಮಾಡಬೇಕಾದ್ರೆ ಪ್ರಾಪರ್ಟಿನ ಅಕ್ವಿಷನ್ ಮಾಡಕ್ ಹೋದ್ರೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದೆ. ಆ ದೃಷ್ಟಿಯಿಂದ ಎಲ್ಲ ಕಡೆ ಆದಷ್ಟು ಡಬಲ್ ಡೆಕ್ಕರೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಈಗ ಆಗೋಗಿದ್ನ ನಾವೇನು ಮಾಡೋಕ್ಕಾಗಲ್ಲ. ಈಗ ನನಗೆ ಆಸೆ ಇತ್ತು ಏರ್ಪೋರ್ಟ್ ರೋಡಲ್ಲಿ ಮಾಡಕ್ ಸಾಧ್ಯನಾ ಅಂತ. ಈಗಾಗಲೇ ಪಿಲ್ಲರ್ಗಳನ್ನ ಹಾಕ್ಬಿಟ್ಟಿದ್ದೀವಿ. ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್ ಏನೋ ಒಂದು ಬೊಮ್ಸರ್ದಾರ್ ಟು ಏರ್ಪೋರ್ಟ್ ಇತ್ತು, ಅಲ್ಲೆಲ್ಲ ಕಂಪ್ಲೀಟ್ ಪೈಪ್ ಇದು ಬಂದ್ಬಿಟ್ಟಿದೆ ಪಿಲ್ಲರ್ಗಳು. ಸೊ ಅಲ್ಲಿ ಹೊಸ ಪಿಲ್ಲರ್ಗಳನ್ನು ನಾವು ಆಡ್ ಮಾಡಕ್ ಆಗ್ತಾ ಇಲ್ಲ. ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದೆ ಅದನ್ನ. ಆದರೆ ಮುಂದಕ್ಕೆ ಎಲ್ಲೇ ಮಾಡಬೇಕಾದ್ರೂ ಕೂಡ ಕಂಪಲ್ಸರಿ ಡಬಲ್ ಡೆಕ್ಕರ್ ಮಾಡಬೇಕು. ಏನ್ ನಾವು ಈಗ ರಾಗಿಗುಡ್ಡ ಟು ಸಿಲ್ಕ್ ಜಂಕ್ಷನ್ ಮಾಡಿದೀವಿ, ಆ ರೀತಿ ಬೆಂಗಳೂರಿನ ಇನ್ನೆಲ್ಲ ಕಡೆನೂ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ವಿ. ಎರಡನೇದು, ನಮ್ಮ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಬ್ಯೂಟಿಫಿಕೇಶನ್ಗೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ನಮ್ಮ ಮೆಟ್ರೋ ಎರಡೂ ಕೂಡ ಬ್ಯೂಟಿಫಿಕೇಶನ್ ಮಾಡಲಿಕ್ಕೆ ಹೊಸ ಲೈಟಿಂಗ್ ಕ್ರಿಯೇಟ್ ಮಾಡಲಿಕ್ಕೆ ಇವ್ರಿಗೇನು ಶೇರ್ ತಗೋಬೇಕು ಅಂತ ಅವ್ರಿಗೆ ಹೇಳಿದ್ದೀನಿ, ಅವ್ರೇನು ಶೇರ್ ತಗೋಬೇಕು ಅಂತ ಅವ್ರು ಹೇಳಿದ್ವಿ. ಅವರು ಅದನ್ನ ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ಪಿಲ್ಲರ್ಗಳಲ್ಲೂ ಕೂಡ ತೀರ್ಮಾನ ಮಾಡಿದ್ವಿ. 50-50 ಕಾರ್ಪೊರೇಷನ್ ಅವರು ಟೆಂಡರ್ ಕರೀತಾರೆ. ಏನ್ ರೆವಿನ್ಯೂ ಬರ್ತಾರೆ ಅರ್ಧ ಕಾರ್ಪೊರೇಷನ್ಗೆ, ಅರ್ಧ ಮೆಟ್ರೋ ಅವ್ರಿಗೆ. ಪಿಲ್ಲರ್ ಅವ್ರದ್ದು, ಜಾಗ ಇವ್ರದ್ದು. ಸೊ ಅದಕ್ಕಿಬ್ರು ಹಂಚ್ಕೊಳ್ಳಿ ಅಂತ ಹೇಳಿದ್ದೀನಿ. ವಾಟ್ ಎವರ್ ದಿ ರೆವಿನ್ಯೂ ಬರ್ತಾ ಇದೆ ಅದನ್ನೆಲ್ಲ ಸೇರಿ ಹಂಚ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಹೆಬ್ಬಾಳ್ ಫ್ಲೈಓವರ್ ಅಲ್ಲಿ ಬಿಡಿಎ ಜಾಗ ಏನಿದೆ ಅವರು ಅದನ್ನ ನೆಕ್ಸ್ಟ್ ಏಪ್ರಿಲ್ ಅಷ್ಟೊತ್ತಿಗೆ, ಈಗೇನು ಹೊಸ ಇದು ಒಂದು ಅಡಿಷನಲ್ ರೋಡ್ ಮಾಡ್ತಾ ಇದೀವಿ, ಅದು ಏಪ್ರಿಲ್ 30ನೇ ತಾರೀಕಿಗೆ ಮುಗಿಬೇಕು ಅಂತ ಹೇಳಿದ್ದೀನಿ. ಮೇಗೆ ಇನಾಗ್ರೇಟ್ ಮಾಡಲೇಬೇಕು ಅಂತ ನಾನು ಹೇಳಿದ್ದೀನಿ. ಅದು ಅವ್ರ ಕಾಂಟ್ರಾಕ್ಟ್ ಕರೆಸಿದ್ದೋ, ಟೆಕ್ನಿಕಲ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕರೆಸಿದ್ದೋ. ಅಲ್ಲೊಂದು ತುಮಕೂರು ರೋಡ್ ಇಂದ ಏನು ನಾವು KR ಪುರಂಗೆ ಹೋಗ್ತಾ ಇದ್ದೇವೆ, ಅಲ್ಲೊಂದು ಅಂಡರ್ ಪಾಸ್ ಕೂಡ ಟ್ರಾಫಿಕ್ ಈಸ್ ಔಟ್ ಮಾಡೋಕ್ಕೆ ಅಲ್ಲೊಂದು ಸಜೆಷನ್ಸ್ ಕೂಡ ಅವರು ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೂ ಕೂಡ BD ಅವರು ಮತ್ತು ಮೆಟ್ರೋ ಕಾರ್ಪೊರೇಷನ್ 3 ಜನ ಸೇರಿ ಅಲ್ಲಿ ಒಗ್ಗಟ್ಟಿನಿಂದ ಅದು BDA ಅವರು ಮಾಡ್ತಾರಂತ ಕೆಲಸ, ಅದನ್ನ ಮುಂದುವರ್ಸೋಕ್ಕೆ ಅವರಿಗೆ ನಾವು ಆದೇಶವನ್ನು ಕೊಟ್ಟಿದ್ದೇವೆ. ಆಮೇಲೆ ನಾಳೆ ನಮ್ದು ಇದಿದೆ, ಬೋರ್ಡ್ಗೆ ಇದಕ್ಕೆ ಬಜೆಟ್ಗೆ ಪ್ರೀ ಮೀಟಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇರಿಗೇಷನ್ ಇಲಾಖೆಗೆ ಮತ್ತು ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಅವರು, BD ಅವರು ಏನೇನು ನಾವು ಮುಂದಕ್ಕೆ ಬೆಂಗಳೂರಿಗೆ ಹಣ ಬೇಕು ಆ ವಿಚಾರ ಕೂಡ ನಾವು ಪ್ರೀ ಮೀಟಿಂಗ್ ಮಾಡಿ ನಾಳೆ ನಾವು ಅದನ್ನ ಒಂದು ಪ್ರಪೋಸಲ್ಸ್ ನಾವು ಚೀಫ್ ಮಿನಿಸ್ಟರ್ ಮುಂದೆ ನಾವು ಸಲ್ಲಿಸ್ತಾ ಇದ್ದೀವಿ. ಇಷ್ಟಕ್ಕೆ ನಾನು ಇವತ್ತು ಎಲ್ಲಾನು ಕರೆದು ಇವತ್ತು ಮಾತುಕತೆ ಮಾಡಿದ್ದೀನಿ. ಇನ್ನೊಂದು ಮೇಜರ್